ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ದ್ವಾದಶ ಸ್ತೋತ್ರ. ಪ್ರಥಮ ಸ್ತೋತ್ರದಲ್ಲಿ 8ನೇ ಶ್ಲೋಕವನ್ನು ನೋಡಬೇಕು. ಸ್ಮರೇತಯಾಮಿನೀನಾಥ ಸಹಸ್ರಾಮಿತಕಾಂತಿಮತ್ ಭವತಾಪಾಪನೋದೀಢ್ಯಂ ಶ್ರೀಪತೇಃ ಮುಖಪಂಕಜಂ. ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತಕಾಂತಿಮತ್ ಭವತಾಪಾಪನೋದೀಢ್ಯಂ ಶ್ರೀಪತೇಃ ಮುಖಪಂಕಜಂ. ವಿಶ್ವಪತಿ ತೀರ್ಥರು ಹೇಳ್ತಾರೆ, ಮುಖಂ ಸ್ತೌತಿ, ಪರಮಾತ್ಮನ ಮುಖವನ್ನ ಆಚಾರ್ಯರು ಈ ಸ್ತೋತ್ರದಲ್ಲಿ, ಈ ಶ್ಲೋಕದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮನ ಮುಖ ಹೇಗಿದೆ ಹಾಗೆಂದ್ರೆ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್, ಹಾಗೆ ಅಂತ. ಯಾಮಿನಿ ಹಾಗೆಂದ್ರೆ ರಾತ್ರಿಗಳು ಅಂತ ಅರ್ಥ. ರಜನಿ, ಯಾಮಿನಿ, ತಮಿ ಅಂತ. ಯಾಮಿನಿ ಅಂದರೆ ರಾತ್ರಿ ಅಂತ ಅರ್ಥ. ರಾತ್ರಿಯ ನಾಥ ಯಾರು? ಚಂದ್ರ. ಹಗಲೊತ್ತಿನ ಒಡೆಯ ಸೂರ್ಯ. ದಿನನಾಥ ಅವನು, ದಿನನಾಥ. ಇವನು ರಾತ್ರಿನಾಥ, ಯಾಮಿನಿನಾಥ ಅಂತ ಚಂದ್ರ. ಆ ಚಂದ್ರ ಸಹಸ್ರಾಮಿತ ಕಾಂತಿ. ಮತ್ತು ಪರಮಾತ್ಮನಲ್ಲಿ ಚಂದ್ರನಂತ ಕಾಂತಿ. ಎಷ್ಟು ಚಂದ್ರನಂತ ಕಾಂತಿ? 1000 ಅಮಿತ, ಅನಂತ. 1000 ಚಂದ್ರ ಸೇರಿದರೆ ಎಷ್ಟು ಬೆಳಕಿರಬೇಕು, ಅನಂತ ಚಂದ್ರಗಳು ಸೇರಿದರೆ ಎಷ್ಟು ಬೆಳಕಿರಬೇಕು, ಹಾಗಿದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಮುಖದ ಕಾಂತಿ ಅದು. ಮತ್ತು ಹೇಗಿದೆ ಅದು ಹಾಗೆಂದ್ರೆ ಭವತಾಪಾಪನೋದೀಢ್ಯಂ. ಭವ ಅಂದ್ರೆ ಸಂಸಾರ, ಸಂಸಾರದಲ್ಲಿ ಬರತಕ್ಕ ತಾಪತ್ರಯಗಳು, ಅಧ್ಯಾತ್ಮ ಅಧಿದೈವಿಕ ಅಧಿಭೌತಿಕ ಲಕ್ಷಣ ತಾನ್ ಅಪನುದತಿ ಪರಿಹರತಿ ಇತಿ ತಾಪಾಪನೋದಿ. ತಾಪಾಪನೋದಿ ಹಾಗೆ ಅಂತ. ಅಂದ್ರೆ ಸಂಸಾರದಲ್ಲಿ ಬರತಕ್ಕ ಆದಿದೈವಿಕ, ಅಧ್ಯಾತ್ಮ, ಆದಿದೈವಿಕ, ಆದಿಭೌತಿಕ ಅಂದ್ರೆ ಏನು? ಅಧ್ಯಾತ್ಮ ಅಂದ್ರೆ ಏನು? ನಮ್ಮಿಂದಲೇ ನಮಗೆ ತೊಂದರೆ ಆಗ್ತದೆ, ನಾವೇ ನಮಗೆ ಶತ್ರುಗಳಾಗಿರ್ತೀವಿ. ಯಾಕೆ? ವಿಷಯವನ್ನ ಬಯಸೋದು, ಪರಮಾತ್ಮನನ್ನ ಮರೆಯೋದು, ಪರಮಾತ್ಮನಿಗೆ ವಿರುದ್ಧ ನಡೆಯೋದು ಇತ್ಯಾದಿ ಅಧರ್ಮ ಮಾರ್ಗದಲ್ಲಿ ನಾವು ನಡೆದಾಗ ನಾವೇ ನಮಗೆ ಶತ್ರುಗಳಾಗ್ಬಿಡ್ತೀವಿ. ಅದರಿಂದ ಅದರಿಂದ ಬರತಕ್ಕ ಪಾಪಗಳು, ಅದರಿಂದ ಬರತಕ್ಕ ತಾಪ, ಅದನ್ನ ಪರಿಹಾರ ಮಾಡ್ತಾನೆ ಪರಮಾತ್ಮ. ಪರಮಾತ್ಮನ ಮುಖನ ಸ್ಮರಣೆ ಮಾಡಿದರೆ ಆಗುವ ಲಾಭ ಇದು. ಮತ್ತು ಅಧಿದೈವಿಕ, ದೇವತೆಗಳಿಂದ ಹುಟ್ಟತಕ್ಕದ್ದು ಯಾವುದು? ಉದಾಹರಣೆಗೆ ಗಣೇಶನ ಪೂಜೆ ಮಾಡದೇ ಇರೋದು. ಈಗ ರಾವಣಾದಿಗಳಿಗೆಲ್ಲ ಆಯ್ತು ನೋಡಿ. ಮೊದಲು ಗಣಪನ ಪೂಜೆ ಮಾಡಲಿಲ್ಲ, ಸರಿಯಾಗಿ ಪೂಜೆ ಮಾಡಲಿಲ್ಲ, ಅದರಿಂದ ಏನಾಯ್ತು? ವಿಘ್ನಗಳು ಬಂತು. ಇದೆಲ್ಲ ಅಧಿದೈವ, ದೇವತೆಗಳಿಂದ ನಮಗೆ ಬರತಕ್ಕದ್ದು. ಅದನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ ಹಾಗೆ ಅಂತ. ಇನ್ನು ಅಧಿಭೌತಿಕ. ಅಧಿಭೌತಿಕ ಅಂದ್ರೆ ಪಂಚಭೂತಗಳಿಂದ ಬರತಕ್ಕದ್ದು. ಮಿಂಚು, ಫ್ಲಡ್ ಇತ್ಯಾದಿಗಳು, ಅದನ್ನೆಲ್ಲ ಅಧಿಭೌತಿಕ ಅಂತ ಕರೀತಾರೆ. ಅದರಿಂದ ಬರತಕ್ಕ ತಾಪಗಳು, ಅವುಗಳನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಯಾರು ಪರಮಾತ್ಮನ ಮುಖವನ್ನ ಸ್ಮರಣೆ ಮಾಡ್ತಾರೆ ಅವರಿಗೆ ಈ ತಾಪಗಳೆಲ್ಲ ಪರಿಹಾರ ಆಗ್ತದೆ ಅಂತ ಅರ್ಥ. ಅತಃ ಭಗವನ್ ಮುಖ ಕಮಲಸ್ಯ ಬಾಹ್ಯ ತಾಪತ್ರಯ ಮಾತ್ರ ಅಪನೋದಿನಃ ಚಂದ್ರಾದ್ ಆಧಿಕ್ಯಂ ಯುಕ್ತಂ ಇತಿ ಭಾವಃ. ಚಂದ್ರ ಏನ್ ಮಾಡ್ತಾನೆ? ಹೊರಗಿನ ತಾಪವನ್ನ ಮಾತ್ರ ಪರಿಹಾರ ಮಾಡ್ತಾನೆ. ಹೌದಲ್ಲ? ಬೆಳಿಗ್ಗೆಲ್ಲ ಬಿಸಿಲು ಬಿಸಿಲು ಬಿಸಿಲು. ಈಗ ಗೊತ್ತಾಗಲ್ಲ, ಚೈತ್ರ ವೈಶಾಖದಲ್ಲಿ ಗೊತ್ತಾಗ್ತದೆ ನೋಡಿ, ಬರೀ ಬಿಸಿಲು ಇರುತ್ತದೆ. ರಾತ್ರಿಯಲ್ಲೂ ಕೂಡ ಅಷ್ಟು ಬಿಸಿಲು ಇರೋದಿಲ್ಲ. ಯಾಕೆ? ಚಂದ್ರನ ಕಿರಣ ಬಂದು ಏನ್ ಮಾಡ್ತದೆ? ಬಾಹ್ಯ ತಾಪವನ್ನ ಪರಿಹಾರ ಮಾಡ್ತಾನೆ. ಆದ್ರೆ ಮತ್ತೆ ಪರಮಾತ್ಮ ಚಂದ್ರ ಇಬ್ರು ಒಂದಾದ್ರಲ್ಲ ಹಾಗೆಂದ್ರೆ ಒಂದಿಲ್ಲ. ಚಂದ್ರ ಬಾಹ್ಯ ತಾಪವನ್ನ ಮಾತ್ರ ಪರಿಹಾರ ಮಾಡ್ತಾನೆ. ಆದ್ರೆ ಪರಮಾತ್ಮ ಅಧ್ಯಾತ್ಮ, ಅಧಿದೈವ, ಅಧಿಭೌತಿಕ ತಾಪತ್ರಯಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಒಳಗಿರುವ ತಾಪತ್ರಯಗಳನ್ನು ಕೂಡ, ಮತ್ತು ಅಜ್ಞಾನ, ನಮ್ಮಲ್ಲಿ ಇರತಕ್ಕ ಅಜ್ಞಾನ ಅದೆಲ್ಲ ಅಧ್ಯಾತ್ಮದಲ್ಲಿ ಬರುತ್ತದೆ, ಅದನ್ನು ಕೂಡ ಪರಿಹಾರ ಮಾಡ್ತಾನೆ. ಅದರಿಂದ ಚಂದ್ರನಿಗಿಂತ ಉತ್ತಮನಾಗಿ ಪರಮಾತ್ಮ ಇದ್ದಾನೆ ಎಂಬ ಒಂದು ಸೂಚನೆಯನ್ನು ಕೂಡ ಹೇಳಿ, ಅತಯೇವ ಈಡ್ಯಂ, ಭವತಾಪಾಪನೋದಿ ಈಡ್ಯಂ ಅಂತ ಪದವಿಭಾಗ ಮಾಡ್ಕೋಬೇಕು. ಈಡ್ಯಂ ಅಂದ್ರೆ ಬ್ರಹ್ಮಾದಿಭಿ ಸ್ತುತ್ಯಂ ಅಂತ ಬರೀತಾರೆ. ಬ್ರಹ್ಮಾದಿಗಳಿಂದ ಸ್ತೋತ್ರ ಮಾಡಲು ಯೋಗ್ಯನಾದವ ಪರಮಾತ್ಮ ಅಂತ ಹೇಳ್ತಾರೆ.
ಅಂತ ಪರಮಾತ್ಮನ ಮುಖ ಪಂಕಜ ಮುಖ ಕಮಲವನ್ನ ಸ್ಮರೇತ ಧ್ಯಾನ ಮಾಡೋಣ ಅಂತ. ಶ್ರೀಪತೇ ಮುಖಂ, ಯಾರ ಮುಖ? ಶ್ರೀಪತೇಹೇ ಮುಖ ಪಂಕಜಂ, ಲಕ್ಷ್ಮೀಪತಿಯಾದ ಆ ಪರಮಾತ್ಮನ ಮುಖ ಕಮಲವನ್ನ ಧ್ಯಾನ ಮಾಡೋಣ ಅಂತ. ಅದರಿಂದ ಹೇಳ್ತಾರೆ ನೋಡಿ, ಕೃತಯುಗದಲ್ಲಿ ಜನರ ಸಾಧನೆ ಹೇಗಿತ್ತು? ಧ್ಯಾನದಿಂದ ಇತ್ತಂತೆ. ಕೃತಯುಗದಲ್ಲಿ ಧ್ಯಾನದಿಂದ ಪರಮಾತ್ಮನ ಅನುಗ್ರಹವನ್ನು ಪಡೆದರು. ನಮಗೆ ಕಲಿಯುಗದಲ್ಲಿ ನಾಮಸ್ಮರಣೆ ಅಷ್ಟೇ ಹೇಳಿದ್ದಾರೆ, ಆದರೆ ಆಚಾರ್ಯರು ನೋಡಿದ್ರೆ ಇಲ್ಲಿ ಧ್ಯಾನ ಮಾಡ್ರಿ ಅಂತ ನಮಗೆ ಆದೇಶ ಮಾಡ್ತಾ ಇದ್ದಾರೆ. ಇದು ಕೃತಯುಗದ ಕಾರ್ಯ ಅಲ್ಲವಾ ಹಾಗೆ ಅಂತ ಹೇಳಿದ್ರೆ ಹೌದು. ಅಥರ್ವಣ ಉಪನಿಷತ್ ಭಾಷೆಯಲ್ಲಿ ಅದರ ಒಂದು ವಿವರವನ್ನು ಕೂಡ ಆಚಾರ್ಯರು ತಿಳಿಸಿದ್ದಾರೆ. ಯದ್ಯಪಿ ಕೃತಯುಗದಲ್ಲಿ ಮಾಡಬೇಕಾದ ಕಾರ್ಯ ಹೌದು, ಆದರೂ ಕೂಡ ಕಲಿಯುಗದಲ್ಲಿ ಕೇವಲ ನಾಮಸ್ಮರಣೆ ಅಂದ್ರೆ ಅರ್ಥ ಅಲ್ಲ ಅದು. ಮತ್ತೆ ಏನ್ ಮಾಡಬೇಕು? ಕೃತಯುಗದಲ್ಲಿ ಮಾಡಬೇಕಾದ ಧ್ಯಾನವನ್ನು ಮಾಡಬೇಕು, ತ್ರೇತಾಯುಗದಲ್ಲಿ ಮಾಡಬೇಕಾದ ಯಜ್ಞವನ್ನು ಮಾಡಬೇಕು, ದ್ವಾಪರದಲ್ಲಿ ಮಾಡಬೇಕಾದ ಪೂಜೆಯನ್ನು ಮಾಡಬೇಕು, ಕಲಿಯುಗದಲ್ಲಿ ಮಾಡಬೇಕಾದ ನಾಮಸ್ಮರಣೆಯನ್ನು ಕೂಡ ಮಾಡಬೇಕು. ನಾಲ್ಕನ್ನು ಮಾಡಬೇಕು, ಆದರೆ ಹೆಚ್ಚು ಯಾವುದು ಮಾಡಬೇಕು? ನಾಮಸ್ಮರಣೆ ಮಾಡಿದರೆ ಕಲಿಯುಗದಲ್ಲಿ ಸಾಕು ಅಂತ ಅರ್ಥವೇ ಹೊರತು ಧ್ಯಾನ, ಯಾಗ, ಪೂಜೆ ಅದನ್ನೆಲ್ಲ ಬಿಟ್ಟುಬಿಡಿ ಅಂತ ಅರ್ಥ ಅಲ್ಲ. ಅದು ಮಾಡಬೇಕು, ಮಾಡ್ತಾ ಸ್ಮರಣೆಯನ್ನು ಇರಬೇಕು. ಅದರಿಂದ ಸ್ಮರೇತ, ಧ್ಯಾನ ಮಾಡ್ರಿ ಅಂತ ಹೇಳಿದ್ದಾರೆ. ಆದರೆ ಕಲಿಯುಗದಲ್ಲಿ ನಾಮಸ್ಮರಣೆ ಸಾಕಲ್ಲ, ಧ್ಯಾನ ಯಾಕೆ ಎಂಬ ಪ್ರಶ್ನೆ ಕೊಡೋದಿಲ್ಲ. ಆಚಾರ್ಯರಲ್ಲಿ ಧ್ಯಾನ ಮಾಡಿ ಅಂತ ಹೇಳಿದ್ದಾರೆ, ಆದರೆ ಬೇರೆ ಉಪನಿಷತ್ತಿನ ಭಾಷ್ಯದಲ್ಲಿ, ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಧ್ಯಾನವನ್ನು ಕೂಡ ಮಾಡಬೇಕು ಕಲಿಯುಗದ ಜನರು ಹಾಗೆ ಎಂಬ ಒಂದು ವಿವರವನ್ನು ನಮಗೆ ಸೂಚನೆ ಮಾಡಿ ಇಂಟಗ್ರೇಟೆಡ್ ಸೊಲ್ಯೂಷನ್. ಅದರಿಂದ ಆಚಾರ್ಯರ ಗ್ರಂಥ ಸರ್ವಮೂಲ ಎಲ್ಲವನ್ನೂ ಓದಬೇಕು. ಎಲ್ಲವನ್ನೂ ಓದಿದರೆ ಅದು ಅರ್ಥ ಆಗೋದು, ಇಲ್ಲದಿದ್ರೆ ಕೆಲವು ಪ್ರಶ್ನೆಗಳು, ಸಂಶಯಗಳು ಹಾಗೆ ಉಳ್ಕೊಂಡ್ಬಿಡುತ್ತದೆ ಅಂತ ಒಟ್ಟು ವಿಚಾರ. ಒಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.